ಇಸ್ರೇಲ್ ಮತ್ತೆ ಯುದ್ಧ, ಕದನ ವಿರಾಮ ಉಲ್ಲಂಘನೆ, ಕ್ಷಿಪಣಿ ಡ್ರೋನ್ ದಾಳಿ, ಟ್ರಂಪ್ ಮಾತಿಗೂ ಬಗ್ಗದ ಇಸ್ರೇಲ್, ಮಹಾಯುದ್ಧ 2.4. ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ ಮತ್ತೆ ಶುರುವಾಯ್ತಾ ಅಂತ ಇರಾನ್ನ ಪ್ರಮುಖ ನಗರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರುವಂತದ್ದು. ಯುದ್ಧ ಮುಂದುವರಿಸಲಿಕ್ಕೆ ನೆತನ್ಯಾಹು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ ಮತ್ತೆ ಶುರುವಾಗಿದೆ. ಇರಾನ್ನ ಪ್ರಮುಖ ನಗರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತು. ಇದು ಸೀಮಿತ ಪ್ರದೇಶಗಳ ಮೇಲೆ ದಾಳಿ ಅಷ್ಟಕ್ಕೆ ನಿಲ್ಲುತ್ತಾ ಅಥವಾ ಮಹಾಯುದ್ಧ ಮತ್ತೆ ಕಂಟಿನ್ಯೂ ಆಗುತ್ತಾ ಅನ್ನುವಂತ ಪ್ರಶ್ನೆ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಯಾವ ರೀತಿಯ ಇಸ್ರಾಯೇಲ್ನಿಂದ ಫಸ್ಟ್ ಪ್ರಚೋದನೆ ದಾಳಿಯನ್ನ ಮಾಡಲಾಯಿತು ಅನ್ನುವಂಥದ್ದನ್ನ ಗಮನಿಸಬಹುದು. ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಅಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ ಇರಾನ್ ಮೇಲೆ. ಇರಾನು ಕೂಡ ಅಟ್ಯಾಕ್ ಮಾಡಿರುವಂಥದ್ದು. ಇರಾನ್ ಅಣುಸ್ಥಾವರಗಳನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ನ ದಾಳಿಗೆ ಇರಾನ್ನಿಂದ ಪ್ರತಿ ದಾಳಿ ಶುರುವಾಗಿದೆ. ಆಪರೇಷನ್ ನಸ್ರ ಹೆಸರಿನಲ್ಲಿ ಇರಾನ್ ಪ್ರತಿದಾಳಿ ಮಾಡ್ತಾ ಇದೆ. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ಪ್ರತಿದಾಳಿ. ಇಸ್ರೇಲ್ನಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ ಮೇಲೆ ಮುಗಿಬಿದ್ದಿರುವಂತದ್ದು ಇರಾನ್ ಕ್ಷಿಪಣಿಗಳು. ಎರಡು ದೇಶಗಳ ನಡುವೆ ಮುರಿದು ಬಿದ್ದಿರುವಂತದ್ದು ಕದನ ವಿರಾಮ ಒಪ್ಪಂದ. ಕದನ ವಿರಾಮ ಒಪ್ಪಂದ ಇಲ್ಲಿ ಕಂಪ್ಲೀಟ್ಲಿ ಬ್ರೇಕ್ ಆದಂತಾಗಿದೆ. ಇಸ್ರೇಲ್ ದಾಳಿಯಿಂದ ಅಮೆರಿಕ ಇದೆಯಾ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗ್ಬೇಕಾಗಿರುವಂತದ್ದು. ಇಸ್ರೇಲ್ ಏನೋ ದಾಳಿ ಶುರು ಮಾಡಿಬಿಟ್ಟಿದೆ. ಯಾರನ್ನು ಕೇಳ್ತಾರೋ ಬಿಡ್ತಾರೋ ಒಟ್ನಲ್ಲಿ ದಾಳಿ ಮಾಡ್ತಾ ಇರ್ತಾರೆ. ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ಟೈಮ್ನಲ್ಲಿ ಮತ್ತೊಮ್ಮೆ ಆತಂಕ ಶುರುವಾಗಿದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರು, ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದ್ದಾರೆ. ಇಸ್ರೇಲ್ನಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸೈರನ್ಗಳು ಮೊಳಗ್ತಾ ಇರುವಂತದ್ದು ಇಸ್ರೇಲ್ನಲ್ಲಿ. ಅಲ್ಲಿ ಯುದ್ಧ ಭೀತಿ ಶುರುವಾಗ್ತಿದ್ದ ಹಾಗೆ ಸೈರನ್ಗಳು ಮೊಳಗ್ತವೆ. ಇರಾನ್ನಿಂದ ಅಟ್ಯಾಕ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿರುತ್ತಲ್ಲ, ಇವರು ಅಟ್ಯಾಕ್ ಮಾಡಿದಂತ ಹಿನ್ನೆಲೆಯಲ್ಲಿ ರಕ್ಷಣೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸೇಫ್ ಆಗಿರಿ ಅಂತ ಅಲಾರಾಮ್ ಅಲ್ಲಿ ಇರಾನ್ ಅಣುಸ್ಥಾವರಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನ ಮಾಡಿರುವಂತದ್ದು. ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆ ಇರಾನ್ ಕೂಡ. ಇದು ಬರೀ ಸೀಮಿತ ದಾಳಿ ಆಗುತ್ತಾ ಅಥವಾ ಪೂರ್ಣ ಪ್ರಮಾಣದ ಯುದ್ಧವಾಗಿ ವಿಸ್ತರಣೆ ಆಗುತ್ತಾ ಕಾದ್ ನೋಡ್ಬೇಕು ಏನ್ ಡೆವಲಪ್ಮೆಂಟ್ಸ್ ಗಳಾಗ್ತವೆ ಅಂತ. ಒಂಥರ ಕದನ ವಿರಾಮ ಒಪ್ಪಂದ ಮುರಿದು ಬಿದ್ದಿರುವಂತದ್ದು ಮಧ್ಯಪ್ರಾಚ್ಯಕ್ಕಂತೂ ದೊಡ್ಡ ಅಪಾಯ. ಅದರ ಜೊತೆಗೆ ತೈಲ ಅವಲಂಬನೆ ಭಾರತ ಸೇರಿದಂತೆ ಸಾಕಷ್ಟು ರಾಷ್ಟ್ರಗಳು ಮಾಡ್ಕೊಂಡಿದಾವಲ್ಲ, ಅದು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಹೊಡ್ತಾ. ಈಗಲೇ ಎಲ್ಲ ರೇಟ್ ಜಾಸ್ತಿ ಆಗಿ ಕೂತಿದೆ. ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ ಮತ್ತೆ ಶುರು. ಇರಾನ್ನ ಪ್ರಮುಖ ನಗರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರುವಂತದ್ದು. ಯುದ್ಧ ಮುಂದುವರಿಸಲಿಕ್ಕೆ ನೆತನ್ಯಾಹು ಹಸಿರು ನಿಶಾನೆ. ಇರಾನ್ನಿಂದಲೂ ಕೂಡ ತೀವ್ರ ಪ್ರತಿರೋಧ. ಆಪರೇಷನ್ ನಸ್ರ್ ಹೆಸರಿನಲ್ಲಿ ಇರಾನ್ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ಪ್ರತಿದಾಳಿಯನ್ನ ಮಾಡ್ತಾ ಇರುವಂತದ್ದು. ಇಸ್ರೇಲ್ನಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಏಕಕಾಲಕ್ಕೆ ನಾವು ಯುದ್ಧಕ್ಕೆ ಸಿದ್ಧ ಅಂತ IRGC ಅವರು ಕೂಡ ಘೋಷಣೆ ಮಾಡಿದ್ದಾರೆ. ನಾವು ರೆಡಿಯಾಗಿದ್ದೇವೆ ಅಂತ ಇಸ್ರೇಲ್ ಮೇಲೆ ಯುದ್ಧವನ್ನ ಘೋಷಿಸಿರುವಂತದ್ದು IRGC. ಇರಾನ್ನ ಪ್ರಮುಖ ನೀತಿ ನಿಲುವುಗಳನ್ನ ನಿರ್ಧಾರ ಮಾಡುವಂತದ್ದು ಆರ್ಮಿ ಪಡೆ. ಅವ್ರು ರೆಡಿ ಅಂತ ಹೇಳಿದ್ದಾರೆ. ಇರಾನ್ನ 20ಕ್ಕೂ ಅಧಿಕ ಪ್ರದೇಶಗಳಲ್ಲಿ ಇಸ್ರೇಲ್ ದಾಳಿಯನ್ನ ಮಾಡಿರುವಂತದ್ದು. ದಾಳಿಯನ್ನ ಮಾಡಿ ಪ್ರಚೋದಿಸಿದ್ದಾರೆ. ಅವರು ಕೂಡ ಈಗ ದಾಳಿಯನ್ನ ಮಾಡ್ತಾ ಇದ್ದಾರೆ. ಇರಾನ್ನಿಂದಲೂ ಕೂಡ ತೀವ್ರ ಪ್ರತಿರೋಧ. ಇರಾನ್ನವರು ಕೂಡ ದಾಳಿಯನ್ನ ಮಾಡ್ತಾ ಇದ್ದಾರೆ ಈಗ ಇಸ್ರೇಲ್ ಮೇಲೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮುರಳಿ ಸರ್, ನಿವೃತ್ತ ಏರ್ ಮಾರ್ಷಲ್, ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಪೃಥ್ವಿ ಸರ್. ಈ ದಾಳಿ ಮತ್ತೆ ಶುರುವಾಗಿದ್ದನ್ನ ಯಾವ ರೀತಿಯಾಗಿ ನೋಡ್ಬೋದು ಅಂತ, ಇದು ಜಸ್ಟ್ ಅಲ್ಲಿಗೆ ಸೀಮಿತವಾಗಿ ನೋಡ್ಬೇಕಾ ಅಥವಾ ಮಹಾಯುದ್ಧ ಕಂಟಿನ್ಯೂ ಆಗ್ಬಿಡುತ್ತೆ ಅಂತನಾ? ಇಲ್ಲೇ ಅಲ್ಲಿಗೆ ಸೀಮಿತವಾಗಿಲ್ಲ ಪೃಥ್ವಿ. ಇದು ಈ 60 ದಿವಸಗಳ ಯುದ್ಧ ವಿರಾಮ ಏನು
ಇರಾನ್ ಮತ್ತು ಅಮೆರಿಕ ಒಪ್ಪಂದ ಮಾಡ್ಕೊಂಡಿದ್ರು. ಅದು ಮೊದಲನೇ ದಿವಸದಾರೆ ಅದು ಸರಿಯಾಗಿ ನಡೀಲಿಲ್ಲ. ಆಮೇಲೆ ನೋಡಿ, ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ಸಂಗತಿ ಏನು ಅಂದ್ರೆ, ಈ ಇದ್ರೊಳಗೆ ಇರಾನು ಮತ್ತು ಅಮೆರಿಕ ಮಾತುಕತೆ ಜೊತೆಗೆ ಮಾತುಕತೆ ಆದಾಗ ಇಸ್ರೇಲ್ ಅದಕ್ಕೆ ಯಾವತ್ತೂ ಬಂದು ಕೂತ್ಕೊಂಡು ತಾವು ಮಾತಾಡ್ಲಿಲ್ಲ. ಇಸ್ರೇಲು ಲೆಬನಾನ್ ಜೊತೆ ನಾವು ಮಾತುಕತೆ ಮಾಡ್ತೀವಿ ವಾಷಿಂಗ್ಟನ್ ನಲ್ಲಿ ಅಂತ ಮಾಡಿದ್ರು, ಆ ಮಾತುಕತೆ ಮುಂದುವರೆಸಲೇ ಇಲ್ಲ. ಮೊದಲನೇ ಈಗ ನಾವು ಒಂದು ಅರ್ಥ ಮಾಡ್ಕೋಬೇಕು, ಇವತ್ತು ಇಸ್ರೇಲ್ಗೆ ಇರಾನ್ ಮುಳುವು. ಇರಾನ್ದು ಮೊದಲನೇ ದಿವಸದಿಂದ ಒಂದೇ ಅಜೆಂಡಾ, ಇಸ್ರೇಲ್ನ ಪೂರ್ತಿ ನಿರ್ನಾಮ ಮಾಡಬೇಕು ಅಂತ. ಆಮೇಲೆ ಇಸ್ರೇಲ್ಗೆ ಒಂದೇ ಅಜೆಂಡಾ, ಇರಾನ್ ಅಲ್ಲಿ ಟೆಹರಾನ್ ಬರ್ನ್ ಆಗ್ಬೇಕು ಅಂತ. ಇವರಿಬ್ಬರಿಗೆ ಈ ತರ ಒಂದು ಮೈಂಡ್ ಸೆಟ್ ಇರುವಾಗ ಈ ಯುದ್ಧ ಇದು ಮುಗಿಯೋ ಸಾಧ್ಯತೆಗಳು ಇಲ್ಲೇ ಇಲ್ಲ. ಆಮೇಲೆ ಇನ್ನೊಂದು ಏನು ಅಂದ್ರೆ, ಇವತ್ತು ಇರಾನ್ ಏನ್ ಮಾಡಿದ್ದಾರೆ, ಯಾವಾಗ ಇದು ಅವ್ರಿಗೆ ಗೊತ್ತಾಯ್ತು ಈ ಯುದ್ಧ ವಿರಾಮ ಬಹಳ ಫ್ರೆಗೈಲು, ಇದು ಯಾವತ್ತಿದ್ರು ಕೆಳಗೆ ಬೀಳೋದೇ, ಇದು ಯಾವತ್ತಿದ್ರು ನಮ್ಗೆ ಇಸ್ರೇಲ್ ಬಂದು ನಮ್ಮ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಅವ್ರಿಗೆ ಗೊತ್ತಾದಾಗ ಅವ್ರೇನ್ ಮಾಡಿದ್ರು, ಅವರು 60 ದಿವಸನ ಅವ್ರಿಗೆ ಉಪಯೋಗಿಸ್ಕೊಂಡು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ತಯಾರು ಮಾಡಿ, ಬ್ಯಾಲಿಸ್ಟಿಕ್ ಮಿಸೈಲ್ ಟೆಕ್ನಾಲಜಿ ಅವರಿಗೆ ಚೈನಾ ಇಂದ ಬಂದಿದೆ ಅಂತ ಒಂದು ಸುದ್ದಿ ಇದೆ. ಅವರು ಅದನ್ನ ಬಳಸ್ಕೊಂಡು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಅವ್ರೇನ್ ಮಾಡಿದ್ದಾರೆ, ಅಮೆರಿಕ ಮೇಲೆ ಹೊಡೆದಿದ್ದಾರೆ, ಈ ಕಡೆ ಇಸ್ರೇಲ್ಗೂ ಹೊಡೆದಿದ್ದಾರೆ. ಆಮೇಲೆ ಏತನ್ ಮಧ್ಯೆ ಏನಾಗಿದೆ, ಯಮನ್ ಇಂದ ಹೌತೀಸ್ ಅಮೆರಿಕದ ಸೇನಾ ನೆಲೆಗಳ ಮೇಲೆ, ಮಧ್ಯಪ್ರಾಚ್ಯದಲ್ಲಿರುವಂತ ಸೇನಾ ನೆಲೆಗಳ ಮೇಲೆ. ಹೌದೌದು, ಇವು ಅಮೆರಿಕಾನವರು ಟೆಹರಾನ್ ಮೇಲೆ ಅಟ್ಯಾಕ್ ಮಾಡಿದಾಗೆಲ್ಲ ಅವರ ಟೆಹರಾನ್ ಏನ್ ಮಾಡ್ತಾರೆ, ಅವರು ಇದು ಇರಾನ್ ಏನ್ ಮಾಡತ್ತೆ, ಪಕ್ಕದ ದೇಶಗಳು ಅಂದ್ರೆ ಸೌದಿ ಅರೇಬಿಯಾ ಇರ್ಬೋದು, ಅಥವಾ ಬಹ್ರೇನ್ ಇರ್ಬೋದು, ಅಥವಾ ಕುವೈತ್ ಇರ್ಬೋದು, ಅಥವಾ ಎಮಿರೇಟ್ಸ್ ಇರ್ಬೋದು, ಇವತ್ತು ಜೋರ್ಡಾನ್ ಮೇಲೂ ಅವರು ಜೋರ್ಡಾನ್ ಏರ್ ಸ್ಪೇಸ್ ಅಲ್ಲೂ ಅವರು ಡ್ರೋನ್ ಹಾರಿಸಿದ್ದಾರೆ ಅಂತ ಸುದ್ದಿ ಇದೆ. ಸೊ ಅವ್ರೇನ್ ಮಾಡ್ತಾರೆ, ಅಮೆರಿಕನ್ ನೆಲೆಗಳನ್ನು ಹೊಡಿತಾ ಇದ್ದಾರೆ. ಅಂದ್ರೆ ಇವರು ಕಂಪ್ಲೀಟ್ ಮಿಡಲ್ ಈಸ್ಟ್ ನೇ ಅವರು ಏನ್ ಮಾಡ್ತಿದ್ದಾರೆ, ವಾರ್ ಝೋನ್ಗೆ ಎಳ್ಕೊಂಡ್ ಬರ್ತಾ ಇದ್ದಾರೆ. ಇದನ್ನ ಬಹಳ ಭೀಕರವಾಗಿ ಗಲಾಟೆ ನಡೀತಾ ಇರೋದು ಇರಾನ್ ಮತ್ತು ಇಸ್ರೇಲ್ ಮಧ್ಯ. ಒಂದ್ ವಿಷಯ ನಾವು ಈ ಮಾತು ಹೇಳಲೇಬೇಕು ಪೃಥ್ವಿ, ಇದಕ್ಕೆಲ್ಲ ಕಾರಣ ಇಸ್ರೇಲ್ನವರು ಶುರು ಮಾಡಿದ್ದು ಇವತ್ತು ಅವ್ರಿಗೆ ಮುಳುವಾಗಿದೆ. ಆಕ್ಚುಲಿ ಅಮೆರಿಕನ ಎಳ್ಕೊಂಡ್ಬಂದು ಟ್ರಂಪ್ ಕೈಲಿ ವಾರ್ ಮಾಡಿದ್ದು ಇಸ್ರೇಲೆ. ಇವತ್ತು ಇರಾನ್ಗೆ ಹೊಡಿತಾ ಇರೋದು ಇಸ್ರೇಲೆ. ಇವತ್ತು ಸೌತ್ ಲೆಬನಾನ್ ಅಲ್ಲಿ ಅದನ್ನ ಅಟ್ಟಿಸ್ಕೊಂಡು ಹೋಗಿ ಇವ್ರಿಗೆ ಹೆಜ್ಬುಲ್ಲಾ ಹೊಡಿತಾ ಇರೋದು ಇಸ್ರೇಲೆ. ಮತ್ತೆ ಇಸ್ರೇಲ್ ದಾಳಿ ಮಾಡ್ಲಿಕ್ಕೆ ಅಮೆರಿಕ ಪಾತ್ರ ಇಲ್ಲ ಅಂತ ಅನ್ಕೊಬೇಕಾ ಸರ್, ಅಥವಾ ಅಮೆರಿಕನು ಕೂಡ ಕುಮ್ಮಕ್ ಕೊಟ್ಟಿದೆ ಮಾಡಿ ನಾವಿದೀವಿ ಅತ್ಲಗೆ ಅಂತ? ಇಲ್ಲ, ಅಮೆರಿಕ ಕುಂಭ ಕೊಡಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ, ಯಾವಾಗ ಇವ್ರು ಅಮೆರಿಕ ಮತ್ತು ಇರಾನ್ ಮಧ್ಯ ಮಾತುಕತೆ ಶುರು ಆಯ್ತು, ಮಾತುಕತೆ ಎಷ್ಟು ಸೀರಿಯಸ್ ಆಗಾಯ್ತೋ ಎಷ್ಟು ಸೀರಿಯಸ್ ಆಗಿ ಆಗ್ಲಿಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಆದ್ರೂ ಪಾಕಿಸ್ತಾನದವರು ಬೇಕಾದಷ್ಟು ಎಫರ್ಟ್ ಹಾಕಿ ಅವರಿಬ್ರು ಒಂದೇ ಇದನ್ನ ನೆಗೋಷಿಯೇಟಿಂಗ್ ಟೇಬಲ್ಗೆ ತರುವಂತಹ ಪ್ರಯತ್ನ ಮಾಡಿದ್ರು. ಆದರೆ ಇವತ್ತು ಅಮೆರಿಕಾನಲ್ಲಿ ಟ್ರಂಪ್ ಏನ್ ಅನ್ಕೊಂಡಿದ್ದಾರೆ, ನಾನ್ ಹೇಳಿದ್ದೇ ಆಗ್ಬೇಕು, ನಾನೇ ಐ ಆಮ್ ಕಾಲಿಂಗ್ ದಿ ಶಾರ್ಟ್ಸ್ ಅಂತ. ಆದ್ರೆ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ, ದ ಮ್ಯಾನ್ ಕಾಲಂ ದಿ ಶಾರ್ಟ್ಸ್ ಇಸ್ ನೇತನ್ಯಾಹು. ಅವನು ಎಷ್ಟು ಬೇಕಾದ್ರೆ ನೀವು ಸಂಧಾನ ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೆ ನೀವು ಒಪ್ಪಂದ ಮಾಡ್ಕೊಳ್ಳಿ ಇರಾನ್ ಜೊತೆಗೆ, ನಮ್ದೇನ್ ತೊಂದರೆ ಇಲ್ಲ, ನಾವು ಇರಾನ್ ಹೊಡೆಯೋದೆ. ಯಾಕೆಂದ್ರೆ ಅವ್ರಿಬ್ಬರಿಗೆ ಅಂತ ಅರ್ಥ ಇದೆ, ಇರಾನ್ ಪೂರ್ತಿ ನೆಲಸಮ ಮಾಡಿದ್ರೆ ನಾವು ನಮ್ಮ ಉಳಿಗಾಲ ಇದೆ ಅನ್ನುವಂತಹ ಒಂದು ಮೈಂಡ್ ಸೆಟ್ ಇದೆ ಇಸ್ರೇಲ್ಗೆ. ಮಾಡ್ಬೇಕು ಅಂತ ಇರಾನ್ಗಿದೆ. ಅದೇ ಪ್ರಾಕ್ಸಿ ವಾರ್ಗಳು ಆಗ್ತಾ ಇತ್ತಲ್ಲ, ಹಮಾಸು ಹೆಜ್ಬುಲ್ಲಾ ಭಯಂಕರವಾದ ಅವ್ರ ಕಡೆಯಿಂದ, ಹೌತೀಸ್ ಕಡೆಯಿಂದ. ಅದು ಲಾಂಗ್ ರೇಂಜ್ ಮಿಸೈಲ್ಸು, ಆಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಸು, ಆಮೇಲೆ ಹೌತಿನೂರು ಮಿಸೈಲ್ಸ್ ಇದನ್ನ ಫೈರ್ ಮಾಡಿ ಇದನ್ನ ಟೆಲ್ ಅವೀವ್ ಜೆರೂಸಲೇಮ್ ಹೊಡೆದಿದ್ದಾರೆ. ಇವರು ಅದಕ್ಕೆ ಪ್ರತೀಕಾರವಾಗಿ ಟೆಹರಾನು, ಟಬ್ರಿಕೋ, ಆಮೇಲೆ ಇಸ್ಫಹಾನ್ ಮೇಲೆ ಸಿಕ್ಕಾಪಟ್ಟೆ ದಾಳಿ ಮಾಡಿದ್ದಾರೆ. ನೋಡಿ, ಇವ್ರ ಮೇಲೆ ದಾಳಿ ಮಾಡಿದ್ರು, ಇವ್ರು ಅವ್ರ ಮೇಲೆ ದಾಳಿ ಮಾಡಿದ್ರು ನಡೀತಾ ಇರತ್ತೆ. ಪೃಥ್ವಿ, ಒಂದ್ ವಿಷಯ ನಾವು ಯೋಚನೆ ಮಾಡಬೇಕು, ಈ ಭೀಕರವಾದ ಯುದ್ಧದಿಂದ ಇವತ್ತು ಯಾರಿಗಾರು ಸಿಕ್ಕಾಪಡೆ ತೊಂದರೆ ಆಗೋ ಸಾಧ್ಯತೆ ಇದ್ರೆ ಅದು ನಮ್ಮ ದೇಶದವ್ರಿಗೆ. ಇವತ್ತು ನಮಗೆ ಇದನ್ನ ನಮ್ದು ಪೆಟ್ರೋಲ್ ಜಾಸ್ತಿ ಆಗಿದೆ, ಡೀಸೆಲ್ ಜಾಸ್ತಿ ಆಗಿದೆ, ನ್ಯಾಚುರಲ್ ಗ್ಯಾಸ್ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ನಾಳೆ ಜನಸಾಮಾನ್ಯರು ಬದುಕೋದು ಅಸಂಭವ ಆಗೋಗುತ್ತೆ. ಇದು ಕಷ್ಟ ಆಗ್ಬಿಟ್ಟಿದೆ, ಈಗಲೇ ಒದ್ದಾಡ್ತಾ ಇದಾರೆ, ಎಲ್ಲಾ ರೇಟು ಜಾಸ್ತಿ ಆಗಿದೆ. ಇರಾನ್ ಅನ್ನೋದು ಎಂಥ ಗೇಮ್ ಪ್ಲಾನ್ ನೋಡಿ. ಅವರು ಸ್ಟೇಟ್ ಆಫ್ ಹೋರ್ಮುಜ್ ಇರಾನ್ದಲ್ಲ, ಅದು ಇಂಟರ್ನ್ಯಾಷನಲ್ ವಾಟರ್ಸ್. ಅವ್ರೇನ್ ಮಾಡಿದ್ರೆ ಇರಾನ್ನವರು, ಇದು ಟೆರಿಟೋರಿಯಲ್ ವಾಟರ್ಸ್, ನೀವು ಶಿಪ್ ತಗೊಂಡು ಹೋಗ್ಬೇಕಾದ್ರೆ ನಂಗೆ ಸುಂಕ ಕಟ್ಟಿ ಅನ್ನೋ ಒಂದು
ಅಂತ ಒಂದು ಮಾತು ಶುರು ಮಾಡಿದ್ದಾರೆ. ಈಗ ಎಲ್ಲಾ 30% ಇವತ್ತೆಲ್ಲಾ ಶಿಪ್ಗಳು ಸ್ಟ್ರೇಟ್ ಆಫ್ ಹೋರ್ಮುಜ್ ಕಡೆಯಿಂದಾನೆ ಬರೋದು. ಆದ್ರೆ ನಮ್ಮ 3-4 ನಮ್ಮ ಹಡಗುಗಳು ನುಡ್ಸ್ಕೊಂಡು ಬಂದ್ಬಿಡ್ತು ನಮ್ಮ ದೇಶಕ್ಕೆ. ಈಗ ಮುಂದೆ ಬರುತ್ತೆ ಏನ್ ಗ್ಯಾರಂಟಿ? ಈಗ ನನಗನ್ಸತ್ತೆ ಇದು ಮುಂದೆ ನಮ್ಮ ಶಿಪ್ಗಳು ನಮ್ಮ ಇದನ್ನ ನ್ಯಾಚುರಲ್ ಗ್ಯಾಸು ಆಮೇಲೆ ಕ್ರೂಡ್ ತರತೆ ಇರುವಂತಹ ಶಿಪ್ಗಳು ನಮ್ಮ ಹಡಗುಗಳು ಅದಕ್ಕೆ ತೊಂದರೆ ಆದ್ರೂ ಆಗೋ ಸಾಧ್ಯತೆ ಇದೆ. ಇಷ್ಟೆಲ್ಲ ಆದ್ರೆ ಸಿಕ್ಕಾಪಟ್ಟೆ ಹೊಡೆತ ಬಿಡೋದು ನಮ್ಮ ದೇಶದ ಪೂರ್ವ ನಾಗರಿಕರಿಗೆ. ಅಲ್ಲ ಸರ್, ಈಗ ಈ ಒಂದು 60 days ಗ್ಯಾಪ್ ಸಿಕ್ಕಿತ್ತಲ್ಲ, ಮೊದಲೇ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿತ್ತು ಇರಾನ್ಗೆ. ಬಟ್ ಅವರು ರಿಕವರ್ ಆಗಿ ಅಟ್ಯಾಕ್ ಮಾಡೋ ಲೆವೆಲ್ಗೆ ಇನ್ನೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅನ್ಸುತ್ತಾ? ಖಂಡಿತ. ಇದು ಬಿಗ್ಗೆಸ್ಟ್ ಮಿಸ್ಕ್ಯಾಲ್ಕುಲೇಷನ್ ಟ್ರಂಪ್ದು. ಟ್ರಂಪ್ ಪೆಂಟಗನ್ ನಲ್ಲಿ ಟ್ರಂಪ್ಗೆ ಇದು ಅಡ್ವೈಸ್ ಮಾಡಿದ್ದಾರೆ, ಈ ತರ ನೋಡೋದು ಇರಾನ್ ನಾವು ಬಹಳ ಹಗುರವಾಗಿ ತಗೊಳಕ್ ಸಾಧ್ಯವಿಲ್ಲ. ಅವ್ರಿಗೆ ನಾವು ಎಷ್ಟು ಹೊಡೆದ್ರು ಅವ್ರು ವಾಪಸ್ ಬಂದು ಹೊಡೆಯುವಂತ ಶಕ್ತಿ ಅವ್ರಿಗಿದೆ. ಇವತ್ತು ಅವ್ರನ್ನ ಸಪೋರ್ಟ್ ಮಾಡುವಂತ ಬೇಕಾದ ದೇಶಗಳಿದೆ. ಅವರು ಟೆಕ್ನಾಲಜಿನ ಬೇರೆ ದೇಶಗಳಿಂದ ತರಿಸ್ಕೊಂಡು ನಮ್ಮನ್ನು ಹೊಡೆಯುವಂತ ಸಾಧ್ಯತೆ ಇದೆ ಅಂತ ಕೆಲವು ಜನರಲ್ಸು ಟ್ರಂಪ್ ಇದು ಮಾಡಿದ್ದಾರೆ. ಪೆಂಟಗನ್ ಇಂದ ಇದು ಕೊಟ್ಟಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಟ್ರಂಪ್ ಏನ್ ಮಾಡಿದ್ರು, ಆ ಸಲಹೆಗಳನ್ನು ತಗೊಳ್ಳೋದ್ ಬದಲು ಇವ್ರನ್ನ ಆ ಜನರಲ್ಸ್ ಒದ್ದೋಡಿಸಿದ್ರು. ಆ ಜನರಲ್ಸ್ ನ ಪ್ರೀಮೆಚೂರ್ ರಿಟೈರ್ಮೆಂಟ್ ಮಾಡೋರು. ಇವೆಲ್ಲ ಕಳೆದ ಒಂದು 2-3 ತಿಂಗಳಲ್ಲಿ ಆಗಿರುವಂತ ಸಮಾಚಾರ. ಇದು ಯಾವಾಗ ಇವ್ರು ಸ್ಟೇಟ್ ಆಫ್ ಹೋರ್ಮುಜ್ ಹಿಡ್ಕೊಂಡು ನಿಂತರು, ಯಾವಾಗ ಇಡೀ ಜಗತ್ತೇ ತತ್ತರಿಸೋಯ್ತು ಅವ್ರಿಗೆ ಇದನ್ನ ಇಂಧನ ಇಲ್ಲದೆ, ಆಗ ಅರ್ಥ ಆಯ್ತು ಟ್ರಂಪ್ಗೆ ನಾನೇನ್ ಮಾಡಿದೀನಿ, ಭಸ್ಮಾಸುರದ ಕತೆ ಮಾಡ್ಕೊಂಡಿದೀನಿ ಅಂತ. ಆಮೇಲೆ ಇನ್ನೊಂದು ಪೃಥ್ವಿ ನಾನು ಕಣ್ಣಾರೆ ನೋಡಿದ್ದೀನಿ. ಇದರಿಂದ ಅಮೆರಿಕಾನಕ್ಕೆ ಸಿಕ್ಕಾಪಡೆ ಹೊಡೆತ ಬಿದ್ದಿರೋದು ಅಮೆರಿಕಾಗೂ ಬಿದ್ದಿದೆ. ಇವತ್ತು ನಮ್ಗೆ ಯಾವ ತರ ನಾವು ಇವತ್ತು ತತ್ತರಿಸ್ತಾ ಇದೀವಿ, ಅದೇ ತರ ನಾಗರಿಕರು ಅಮೆರಿಕಾಲೂ ತತ್ತರಿಸ್ತಾ ಇದ್ದಾರೆ. ಅಲ್ಲೂ ಗ್ಯಾಸಲಿನ್ ಬೆಲೆ ಜಾಸ್ತಿ ಆಗಿದೆ, ಅಲ್ಲೂ ಜನಜೀವನ ಅಸ್ತವ್ಯಸ್ತ ಆಗಿದೆ. ಇವೆಲ್ಲ ಆಗಿರೋದು ಈ ಟ್ರಂಪಿನ ಬಹಳ ಇದನ್ನ ಈ ತಗೊಂಡಂತಹ ಒಂದು ನಿರ್ಣಯದಿಂದ. ಈವರೆಗೆ ಅರ್ಥ ಆಗಿದೆ ಟ್ರಂಪ್ಗೆ. ಅವ್ರೇನ್ ಮಾಡ್ತಾರೆ, ಸ್ವಲ್ಪ ಅವ್ರನ್ನ ಬ್ಯಾಕ್ ಡೌನ್ ಮಾಡಿ ಮಾತುಕತೆ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ದಿವಸ ಹೊಸ ಇದನ್ನ ಷರತ್ತುಗಳನ್ನ ಇಡ್ತಾ ಇದ್ದಾರೆ. ಇವತ್ತೊಂದ್ ಷರತ್ತು, ನಾಳೆ ಒಂದ್ ಷರತ್ತು, ಇನ್ನೊಂದು ಒಂದೇ. ಈಗ ಇದ್ದಕ್ಕಿದ್ದಂಗ ಪರಮಾಣು ಅಸ್ತ್ರಗಳ ವಿಷಯ ಎಲ್ಲ ಹಿಂದೊಟ್ಟೋಯ್ತು. ಈಗ ಇಲ್ಲ $20 ಮಿಲಿಯನ್ ನಾನು ನಿಮ್ದು ಫ್ರೋಸನ್ ಅಸೆಟ್ಸ್ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ತರ ಹೊಸ ಇವರು ಹುಚ್ಚಾಟ ಟ್ರಂಪ್ ನಡೀತಾ ಇರೋದು ಇಡೀ ಜಗತ್ತಿಗೆ ಮುಳುವಾಗಿದೆ. ನೋಡೋಣ ಸರ್ ಏನಾಗುತ್ತೆ ಅಂತ. ಈ ಡೆವಲಪ್ಮೆಂಟ್ ಇಲ್ಲಿಗೆ ಸ್ಟಾಪ್ ಆದ್ರೆ ಎಲ್ರಿಗೂ ಕೂಡ ಒಳ್ಳೇದು. ಈ ಕಂಟಿನ್ಯೂ ಆಗ್ಬಿಟ್ರೆ ಮತ್ತಷ್ಟು ಆತಂಕ. ಧನ್ಯವಾದ ಮುರಳಿ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇರಾನ್ ದಾಳಿಯನ್ನ ಎದುರಿಸಿದ್ದೇವೆ, ಮಿಸೈಲ್ಗಳನ್ನ ಹೊಡೆದುರುಳಿಸಲಾಗಿದೆ. ಇರಾನ್ ಮಿಸೈಲ್ ಇಸ್ರೇಲ್ ವರೆಗೂ ಕೂಡ ತಲುಪಿಲ್ಲ. ಇರಾನ್ ಮಿಸೈಲ್ ಇಸ್ರೇಲ್ ವರೆಗೂ ತಲುಪಿಲ್ಲ. ಜೆರುಸಲೆಂನಲ್ಲೇ ಹೈ ಅಲರ್ಟ್ ಘೋಷಣೆ. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಮಾಹಿತಿಯನ್ನ ಕೊಟ್ಟಿದೆ. ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಮಾಹಿತಿ ಕೊಟ್ಟಿರುವಂತದ್ದು, ಇರಾನ್ನ ಯಾವುದೇ ಕ್ಷಿಪಣಿ ನಮ್ಮನ್ನು ಬಂದು ತಲುಪಿಲ್ಲ ಅಂತ. ಈ ಬೆಳವಣಿಗೆ ಸಹಜವಾಗಿ ಎಲ್ಲ ರಾಷ್ಟ್ರಗಳಿಗೂ ಒಂದು ರೀತಿಯಾಗಿ ಆತಂಕ. ಭಾರತಕ್ಕಂತೂ ಸರಿಯಾಗಿ ಹೊಡೆತ ಕೊಟ್ಟಿದೆ. ಆಲ್ರೆಡಿ ಹೊಡೆತವನ್ನ ಅನುಭವಿಸ್ತಾ ಇದ್ದೀವಿ ಎಲ್ಲರೂ ಕೂಡ. ನಿಮಗೆ ತೋರಿಸ್ತಾ ಇದ್ದೀವಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರು ಮಾಡಿರುವಂತ ಟ್ವೀಟ್ ಅನ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಆಗಿರುವಂತ ಸುನಿಲ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ನಮಸ್ಕಾರ. ಗುಡ್ ಮಾರ್ನಿಂಗ್. ಈ ಬೆಳವಣಿಗೆನ ಹೇಗ್ ನೋಡ್ತಾ ಇದ್ದೀರಾ? ಈಗ ನಾವು ಏನ್ ನಡೆದಿದೆ ಆಸ್ ಆಫ್ ನಾವು ಈಗ ಕಾಣಿಸ್ತಿರೋದೇನಂದ್ರೆ, ಅಂದ್ರೆ ಈ ಸೀರಿಯಸ್ನೆಸ್ ಎಷ್ಟು ಮಟ್ಟಿಗಿದೆ ಅಂತ. ಸಾರಿ, ಈ ಸೀರಿಯಸ್ನೆಸ್ ಎಷ್ಟು ಗಂಭೀರವಾಗಿದೆ ಈ ದಾಳಿ ಅಂತ. ಈಗ ಏನ್ ನಡೆದಿದೆ, ಐ ಆಮ್ ಕಮಿಂಗ್ ಟು ದಟ್. ಇದು ಸದ್ಯಕ್ಕೆ ಎರಡೂ ಕಡೆಯಿಂದ ಏನಾಗಿದೆಯಲ್ಲ, ಇದು ಕೈಂಡ್ ಆಫ್ ಕಂಟ್ರೋಲ್ಡ್ ಎಸ್ಕಲೇಷನ್ಸ್. ಈಗ ನೋಡಿ, ಕೆಲವು ಸೆಲೆಕ್ಟೆಡ್ ಟಾರ್ಗೆಟ್ಸ್ ನ ಇಸ್ರೇಲ್ ಸ್ಟ್ರೈಕ್ ಮಾಡಿದೆ ಇರಾನ್ ಅಲ್ಲಿ. ಇರಾನ್ ಕೂಡ ಲಾಂಚ್ ಮಾಡಿರೋದು ಟುವರ್ಡ್ಸ್ ಇಸ್ರೇಲ್ ಅಕಾರ್ಡಿಂಗ್ ಟು IDF ಒಂದು 10-11 ಮಿಸೈಲ್ ಮಾತ್ರನೇ. ಯಾಕಂದ್ರೆ ಒಂದ್ ಕೈಂಡ್ ಆಫ್ ಅವರು ಸ್ಯಾಚುರೇಷನ್ ಅಟ್ಯಾಕ್ಸ್ ಮಾಡಿಲ್ಲ, 100 ಮಿಸೈಲ್ ಒಟ್ಟಿಗೆ ಲಾಂಚ್ ಮಾಡೋದು. ಲಾಸ್ಟ್ ಏಪ್ರಿಲ್ ವರೆಗೂ ಏನ್ ನಡೆದಿತ್ತು ಆ ರೀತಿಲಿ ಅವ್ರು ಮಾಡಿಲ್ಲ ಅದನ್ನ. ಸೊ ಎರಡೂ ಕಡೆಯಿಂದ ಈಗ ಕಾಷನ್ ಇದೆ. ಯಾಕಂದ್ರೆ ಒಂದು ಅಮೆರಿಕನ್ ಆಂಗಲ್ ಇದ್ರಲ್ಲಿ ಬರುತ್ತೆ, ಅಲ್ಲಿಂದ ಕ್ಲಿಯರ್ ಡೈರೆಕ್ಷನ್ ಇದೆ. ಅವ್ರೀಗ ಟ್ರೈ ಮಾಡ್ತಿದ್ದಾರೆ ಇನ್ನೂನು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೆ ತಗೊಂಡ್ಬಂದು
ಒಂದು ಏನಿದೆ ಸೀಸ್ ಫೈರ್ ಇದ್ರಲ್ಲಿ ಡ್ರಾ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದು ಬಿಟ್ಟು ಈಗ ಇದೇನ್ ನಡೆದಿದೆ, ಕಂಟ್ರೋಲ್ಡ್ ಎಸ್ಕಲೇಷನ್ ನಡೆದಿದೆ. ಬಟ್ ಇನ್ನೇನಾದ್ರೂ ಫರ್ದರ್ ಇನ್ನೇನಾದ್ರೂ ಸ್ಟ್ರೈಕ್ಸ್ ಎಕ್ಸ್ಚೇಂಜ್ ಆಯ್ತು ಅಂತ ಹೇಳಿದ್ರೆ ಎರಡೂ ಕಡೆಯಿಂದ, ಅರ್ಥ ಆಯ್ತಾ, ಅದು ದಟ್ ಈಸ್ ಗೋಯಿಂಗ್ ಟು ಬಿ ಡೇಂಜರಸ್. ಯಾಕಂತ ಹೇಳಿದ್ರೆ ಈಗ ನೋಡಿ ಇಲ್ಲಿ ಏನ್ ನಡೆದಿದೆ ಅದ್ರ ಬಗ್ಗೆ ನಾವು ಮಾತಾಡ್ಬೇಕು ಅಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಏನಂತ ಹೇಳಿದ್ರೆ ಈಗ ಇದರಲ್ಲಿ ಈ ಹೆಜ್ಬುಲ್ಲಾ ಟಾರ್ಗೆಟ್ಸ್ ಏನಿದೆ ಅದನ್ನ ಇವರು ಬ್ಯೂರೆಟಲ್ ಸ್ಟ್ರೈಕ್ ಮಾಡಿದ್ದಾರೆ ಲೆಬನನ್ ಅಲ್ಲಿ. ಅದು ಹೆಜ್ಬುಲ್ಲಾ ಏನಿದೆ ಅದು ಸ್ಟ್ರಾಟಜಿಕ್ ಡೆಪ್ತ್ ಇದ್ರದ್ದು, ಯಾವುದು ಇರಾನ್ದು. ಆ ಸ್ಟ್ರಾಟಜಿಕ್ ಡೆಪ್ತ್ ಮೇಲೆ ಯಾವಾಗ ಇವ್ರು ಅಟ್ಯಾಕ್ ಮಾಡಿದ್ರು ಇಮ್ಮಿಡಿಯೇಟ್ಲಿ ಅಲ್ಲಿಂದ ಏನು ಇರಾನ್ ಅದನ್ನ ತನ್ನದೇ ಮೇಲೆ ಆಗಿರುವಂತಹ ಒಂದು ಅಟ್ಯಾಕ್ ಅಂತ ತಿಳಿದು ಅವ್ರು ರಿಟಾಲಿಯೇಟ್ ಮಾಡಿದ್ದಾರೆ ಇದನ್ನ. ಸೊ ಇದೇನಾಗಿದೆ ಅಂದ್ರೆ ಎಸ್ಕಲೇಷನ್ ಕಂಟ್ರೋಲ್ಡ್ ಲೆವೆಲ್ ಅಲ್ಲಿ ಇದ್ರೂ ಕೂಡ ಎರಡೂ ಕಡೆಯಿಂದ ತುಂಬಾ ಸೆನ್ಸಿಟಿವ್ ಇದೆ, ಇದು ತುಂಬಾ ಸೀರಿಯಸ್ ಆಗೂ ಇದೆ. ಯಾಕಂತ ಹೇಳಿದ್ರೆ ಇನ್ ಒನ್ ಡೀಪರ್ ಸ್ಟ್ರೈಕ್ ಎರಡೂ ಕಡೆಯಿಂದ ಎಲ್ಲೇ ನಡೆದ್ರು, ಇಲ್ಲ ಫರ್ದರ್ ಮಿಸೈಲ್ ಅಟ್ಯಾಕ್ಸ್ ಇಸ್ರೇಲ್ ಮೇಲೆ ಆಗೋದಾಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಸ್ರೇಲ್ ಏನಾದ್ರು ಮತ್ತೆ ಇರಾನ್ ಮೇಲೆ ಸ್ಟ್ರೈಕ್ಸ್ ಆಗ್ಬೋದು, ಇಲ್ಲ ಯಾವುದೇ US ಬೇಸಸ್ ಮೇಲೆ ಏನಾದ್ರು, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, US ಬೇಸಸ್ ಏನಿದೆಯಲ್ಲ ಅದ್ರ ಮೇಲೆ ಏನಾದ್ರು ಫರ್ದರ್ ಈಗ ಇರಾನ್ ಕಡೆಯಿಂದ ಏನಾದ್ರು ಅಟ್ಯಾಕ್ ನಡೀತು ಅಂತ ಹೇಳಿದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ಡೆವಾಸ್ಟೇಟಿಂಗ್ ಫಾರ್ ದ ಹೋಲ್ ವರ್ಲ್ಡ್. ಯಾಕಂತ ಹೇಳಿದ್ರೆ ಅದು ಆಲ್ರೆಡಿ ಈಗ ಏಪ್ರಿಲ್ ವರೆಗೂ ಏನ್ ನಡೆದಿತ್ತು, ಜಾಯಿಂಟ್ ಸ್ಟ್ರೈಕ್ಸ್ ನಡೀತಾ ಇತ್ತು. ಬಟ್ ನಿನ್ನೆ ನಡೆದ ಸ್ಟ್ರೈಕ್ ಅಲ್ಲಿ ಅಮೆರಿಕ ಇನ್ವಾಲ್ವ್ ಆಗಿಲ್ಲ. ದೇ ಆರ್ ಸ್ಟಿಲ್ ಟ್ರೈಂಗ್ ಟು ಕಂಟ್ರೋಲ್ ದಿಸ್, ಅರ್ಥ ಆಯ್ತಾ. ಆದ್ರೆ ಎಲ್ಲಿವರೆಗೂ ಅದು ಹಾಗೆ ಇರುತ್ತೆ, ಇವರು ಎಲ್ಲಿವರೆಗೂನು ಇದು ಏನ್ ಹೇಳ್ತಾರೆ, ಇರಾನ್ ಎಲ್ಲಿವರೆಗೂ ಇದನ್ನ ಅಕ್ಸೆಪ್ಟ್ ಮಾಡಕ್ ಅಮೆರಿಕ ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ, ಇಲ್ಲ ನಮಗ್ ಗೊತ್ತಿಲ್ದಿರ ಇರೋಂಥದ್ದು ಅವ್ರಿಗೇನಾದ್ರೂ ಗೊತ್ತಾಗಿದೆಯಾ ಇಂಟೆಲಿಜೆನ್ಸ್ ಸೋರ್ಸಸ್ ಇಂದ ದಟ್ ಇದ್ರಲ್ಲಿ ಅಮೆರಿಕ ಕೂಡ ಇನ್ವಾಲ್ವ್ ಆಗಿದೆ ಅಂತ. ಯಾಕಂದ್ರೆ ವಾರ್ ಅಲ್ಲಿ ಒಂದು ತುಂಬಾ ಫಾಗ್ ಇರುತ್ತೆ, ಇನ್ಫಾರ್ಮೇಶನ್ ತುಂಬಾ ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ಸ್ ನಡೀತಾ ಇರುತ್ತೆ. ಇಂಟೆಲಿಜೆನ್ಸ್ ಸೋರ್ಸಸ್ ನಮಗೆ ಗೊತ್ತಿರೋ ರೀತಿಯಲ್ಲಿ ಅದು ಕೆಲಸ ಮಾಡಲ್ಲ. ನಮಗೆ ಗೊತ್ತಿಲ್ಲದೆ ಇರುವಂತಹ ತುಂಬಾ ಇಶ್ಯೂಸ್ ಅವ್ರಿಗೆ ಗೊತ್ತಿರುತ್ತೆ, ವಿಷಯಗಳು ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಬೇರೆ ಡಿಫ್ರೆಂಟ್ ಆಗಿ ಅನಲೈಸ್ ಮಾಡ್ತಾರೆ. ಸೊ ಆ ಕಾರಣದಿಂದ ಯು ನೆವರ್ ನೋ ಇದ್ರಲ್ಲಿ ಅಮೆರಿಕ ಇನ್ವಾಲ್ವ್ ಆಗಿದೆಯೋ ಆಗಿಲ್ಲ ಅಂತ ಇಲ್ಲಿವರೆಗೂ ಗೊತ್ತಿದೆ. ಆಗಿರ್ಬೋದೇನೋ ಹೇಳಕ್ ಆಗಲ್ಲ, ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಬೇಕಾದ್ರೂ ನಡೀಬಹುದು. ಸೊ ಎಸ್ಕಲೇಷನ್ ಇಸ್ ವೆರಿ ಸಿವಿಯರ್. ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ವಿ ಅಂದ್ರೆ ನೀವಾಗ್ಲೇ ಹೇಳಿದಾಗೆ ಎಸ್ ವಿ ಆರ್ ಆಲ್ರೆಡಿ ಸ್ಟ್ರಗ್ಲಿಂಗ್, ಅರ್ಧ ಹೋಲ್ ವರ್ಲ್ಡ್ ಇಸ್ ಸ್ಟ್ರಗ್ಲಿಂಗ್. ಹಂಗ್ ನೋಡಿದ್ರೆ ನಮ್ಮ ಸ್ಟ್ರಗಲ್ ಏನಿದೆ ದಟ್ ಈಸ್ ನಾಟ್ ಆ ಲೆವೆಲ್ ಇನ್ನೂ ಹೋಗಿಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದಟ್ ಅದು ಹೋಗಕ್ಕೆ ತುಂಬಾ ಟೈಮ್ ತಗೊಳ್ಳಲ್ಲ. ಯಾಕಂದ್ರೆ ವಾರ್ ಸ್ಪೇಸ್ ನೋ ಒನ್ ಅಂಡ್ ವಾರ್ ಹ್ಯಾಸ್ ನೋ ಮರ್ಸಿ ಆನ್ ಎನಿಬಡಿ. ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಎಲ್ಲಾರ ಮೇಲೂ ಅದೇ ರೀತಿಯಾದಂತಹ ಒಂದು ಎಫೆಕ್ಟ್ ಆಗತ್ತೆ. ಸೊ ತುಂಬಾ ಕಾಶಿಯಸ್ ಆಗಿ ಇದನ್ನ ನೋಡ್ತಾ ಇರಬೇಕು. ಅಂಡ್ ಯಾಕಂದ್ರೆ ನಮ್ಮ ಒಂದು ಫ್ಯೂಯಲ್ ಪ್ರೈಸ್ ನೋಡಿ ಆಲ್ರೆಡಿ 3% ಫ್ಯೂಯಲ್ ಪ್ರೈಸ್ ಜಂಪ್ ಆಗಿದೆ, ಆಯ್ತಾ. ನಾವು ಆಲ್ರೆಡಿ ಇಂಡಿಯಾ ಅಲ್ಲಿ ಫ್ಯೂಯಲ್ ಪ್ರೈಸಸ್ ಜಾಸ್ತಿ ಆಗ್ತಿತ್ತು. 3% ಗ್ಲೋಬಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಇದು ನಿನ್ನೆ ರಾತ್ರಿಯಿಂದ ಈಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ಇದು ವಿತ್ ಸ್ಟ್ರೇಟ್ ಆಫ್ ಹಾರ್ಮುಜ್ ಬೀಂಗ್ ದ ಮೋಸ್ಟ್ ಕ್ರಿಟಿಕಲ್ ಇದು ಏನು ಫ್ಯೂಯಲ್ ಸಪ್ಲೈ ಪಾಯಿಂಟ್ ವರ್ಲ್ಡ್ ಅಲ್ಲಿ. ಸೊ ಅದು ಇರಾನ್ ಈಗ ಮತ್ತೆ ಅದನ್ನ ಲೆವರೇಜ್ ಮಾಡ್ಕೊಳಕ್ ಅದನ್ನ ಟ್ರೈ ಮಾಡೇ ಮಾಡುತ್ತೆ. ಸೊ ಇದೇನಾದ್ರೂ ಎಸ್ಕಲೇಟ್ ಆದ್ರೆ ಟಫ್ ಟೈಮ್ಸ್ ಹೆಡ್. ಯಾಕಂದ್ರೆ ಈಗ ಏಪ್ರಿಲ್ ಅಲ್ಲಿ ಏನ್ ಸೀಸ್ ಫೈರ್ ತರ ಇವ್ರು ಏನ್ ಮಾಡೋದ್ರಲ್ಲ, ನೆಕ್ಸ್ಟ್ ಅದಕ್ಕೆ ಇವ್ರು ಫರ್ದರ್ ಈ ರೀತಿ ಅಟ್ಯಾಕ್ಸ್ ನಡೀತಾ ಇದ್ರೆ ಏನೋ ಡಿಸೆಪ್ಷನ್ ಅಟ್ಯಾಕ್ಸ್ ನಡೀತಾ ಇರತ್ತೆ. ಈಗ ಈ ಹೌತೀಸ್ ಮೇಲೆ ನಡೆದಿದೆ ಅಂಡ್ ಅಕಾರ್ಡಿಂಗ್ ಟು ಮೈ ಇನ್ಫಾರ್ಮೇಶನ್ ಯೆಮೆನ್ ಕಡೆಯಿಂದ ಕೂಡ ಮಿಸೈಲ್ಸ್ ಲಾಂಚ್ ಆಗಿದೆ ಇಸ್ರೇಲ್ ಕಡೆಗೆ. ಸೊ ಇದು ಈಸ್ಟ್ ಸೈಡ್ ಇಂದ ಈಸ್ಟರ್ನ್ ಡೈರೆಕ್ಷನ್ ಇಂದ ಈಗ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಿದೆ. ನಾರ್ತ್ ಇಂದ ಯೆಮೆನ್ ಇದು ಬರ್ತಾ ಇದೆ, ಅದು ಹೆಜ್ಬುಲ್ಲಾ. ಮತ್ತೆ ಸೌತ್ ಇಂದ ಯೆಮೆನ್ ಬರ್ತಾ ಇದೆ. ಸೊ ಇದು ಒಂಥರ ಒಂದು ಪಾಯಿಂಟ್ ಇದು ಸೀಮಿತ ಆಗಿಲ್ಲ. ಈಗ ಇಟ್ ಇಸ್ ನಾಟ್ ರಿಸ್ಟ್ರಿಕ್ಟೆಡ್ ಎನಿಮೋರ್. ಮಲ್ಟಿಪಲ್ ಆಂಗಲ್ಸ್ ಇಂದ ತುಂಬಾ ಕ್ರೂಷಿಯಲ್ ಅನ್ಸುತ್ತೆ. ನೆಕ್ಸ್ಟ್ 48 to 72 ಅವರ್ಸ್, ನೆಕ್ಸ್ಟ್ 24 ಅವರ್ಸ್. ಓಕೆ, ನೆಕ್ಸ್ಟ್ 24 ಅವರ್ಸ್ ತುಂಬಾ ಕ್ರಿಟಿಕಲ್. ಯಾಕಂತ ಹೇಳಿದ್ರೆ ಅದು ಒಳಗಡೆ ಏನ್ ನಡೀತಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ದೀಸ್ ಆರ್ ಟೆರರಿಸ್ಟ್ ಆರ್ಗನೈಸೇಷನ್ಸ್. ಇದು ಹೆಜ್ಬುಲ್ಲಾ ಮತ್ತೆ ಯೆಮನ್ ಇದೆಲ್ಲ ಏನಿದೆಯಲ್ಲ ಇವೆಲ್ಲ ಪ್ರಾಕ್ಸಿ ವಾರ್ಫೇರ್ ಮಾಸ್ಟರ್ಸ್ ಇವರೆಲ್ಲಾರು, ಇರಾನ್ ಸಾಕಿರುವಂತಹದ್ದು ಅವರೆಲ್ಲಾರು. ಸೊ ಅವ್ರು ಅವು ಏನ್ ಮಾಡತ್ತೀಗ, ಯಾಕಂದ್ರೆ ಹೇಳಿದೆ ಅಲ್ವಾ, ಈಗ ಈ 11 ಮಿಸೈಲ್ಸ್ 10 to 11 ಮಿಸೈಲ್ಸ್ ಇಂಟರ್ಸೆಪ್ಟ್ ಆಗಿದೆ. ವಾಟ್ ಇಫ್ ಅದು ಇಂಟರ್ಸೆಪ್ಟ್ ಆಗ್ದಿರಾ ಯಾವ್ದಾದ್ರು ತುಂಬಾ ಒಂದು ಪಾಪ್ಯುಲೇಷನ್ ಡೆನ್ಸ್ ಪಾಪ್ಯುಲೇಷನ್ ಇರುವಂತಹ ಜಾಗದಲ್ಲಿ ಬಂದು ಇಸ್ರೇಲ್ ಅಲ್ಲಿ ಏನಾದ್ರು ಅದು ಬಿದ್ರೆ ವಾಟ್ ನೆಕ್ಸ್ಟ್? ಅವಾಗ ಇಸ್ರೇಲ್ ಸುಮ್ನೆ ಇರತ್ತಾ? ಇಸ್ರೇಲ್ ಸುಮ್ನೆ ಇರತ್ತಾ? ದೆನ್ ದೇ ವಿಲ್ ಹಿಟ್ ಡೀಪರ್. ಈಗ ಅವನಾದ್ರೂ ಒಬ್ಬ ಮಿಲಿಟರಿ ಲೀಡರ್ ನ ಅವ್ರೇನಾದ್ರು ಇರಾನಿಯನ್ ಮಿಲಿಟರಿ ಲೀಡರ್ ನ ಅವ್ರೇನಾದ್ರು ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿದ್ರೆ, ಸೊ ವಿ ವಿಲ್ ಬಿ ಬ್ಯಾಕ್ ಟು ದ same place where we were in April. Yes. Very, very critical times, very sensitive times. ಸುನಿಲ್ ಅವರೇ, ಹಾಗೆ ಹೋಲ್ಡ್ ಅಲ್ಲಿ ರೀ, ಮಾತನಾಡ್ತಾ ಹೋಗ್ತೀನಿ. ಅಲ್ಲಿ ಒಂದು ಬ್ರೇಕಿಂಗ್ ಬಂದಿದೆ. ಇರಾನ್ ಮೇಲೆ ಇಸ್ರೇಲ್ ವಾಯುದಾಳಿ, ಪೆಟ್ರೋಕೆಮಿಕಲ್ ಘಟಕದ ಮೇಲೆ ದಾಳಿಯನ್ನ ಮಾಡಲಾಗಿದೆ.
ಕರುಣ್ ಪೆಟ್ರೋಕೆಮಿಕಲ್ ಮೇಲೆ ದಾಳಿಯನ್ನು ಮಾಡಲಾಗಿರುವಂಥದ್ದು. ಪೆಟ್ರೋಕೆಮಿಕಲ್ ಘಟಕಕ್ಕೆ ಸಂಪೂರ್ಣವಾಗಿ ಹಾನಿಯಾಗಿದೆ. ದಾಳಿಯ ಭಯಾನಕ ದೃಶ್ಯಗಳು ಕೂಡ ಈಗ ಬರ್ತಾ ಇರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ವಿ. ಯಾವ ರೀತಿಯಾಗಿ ದಾಳಿಯನ್ನು ಮಾಡಲಾಗಿದೆ, ಹೊತ್ಕೊಂಡು ಉರಿತಾ ಇದೆ ಅಲ್ಲಿ ಪೆಟ್ರೋಕೆಮಿಕಲ್ ಬಂಗಳು ಅನ್ನುವಂಥದ್ದನ್ನ. ಇರಾನ್ ಮೇಲೆ ಸದ್ಯಕ್ಕೆ ದಾಳಿ ಬೇಡ, ಇರಾನ್ ಮೇಲೆ ಸದ್ಯಕ್ಕೆ ದಾಳಿ ಬೇಡ. ಇರಾನ್ ಜೊತೆ ಶಾಂತಿ ಮಾತುಕತೆ ನಡೀತಾ ಇದೆ. ಶಾಂತಿ ಒಪ್ಪಂದ ಕೊನೆ ಹಂತದಲ್ಲಿದ್ದೇವೆ. ಯುದ್ಧದಿಂದ ಶಾಂತಿ ಒಪ್ಪಂದಕ್ಕೆ ಸಮಸ್ಯೆ ಆಗಬಹುದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಇದೆ. ಅಮೆರಿಕ ಅಧ್ಯಕ್ಷರಾಗಿರುವಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆ, ಸದ್ಯಕ್ಕೆ ಇರಾನ್ ಮೇಲೆ ದಾಳಿ ಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿರುವಂತ ಏನಿದೆ, ಆ ಪ್ರಚೋದನೆ ಏನಿದೆ, ಅದರಲ್ಲಿ ನಮ್ಮ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಟ್ರಂಪ್ ಅನ್ನುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗಮನಿಸಬೇಕಾಗತ್ತೆ. ಇನ್ನು ಮಹಾಯುದ್ಧ 2.0 ಬೆನ್ನಲ್ಲೇ ಭಾರಿ ಬೆಳವಣಿಗೆ. ಜಾಗತಿಕ ಕಚ್ಚಾ ತೈಲದ ಬೆಲೆ ಭಾರಿ ಏರಿಕೆ ಆಗಿದೆ. ಕಚ್ಚಾ ತೈಲದ ಬೆಲೆ $4 ಏರಿಕೆ ಆಗಿರುವಂಥದ್ದು. ಪ್ರತಿ ಬ್ಯಾರೆಲ್ಗೆ $3 ಹೆಚ್ಚಳ ಆಗಿದೆ. ಪ್ರತಿ ಬ್ಯಾರೆಲ್ಗೆ ಈಗ $3 ಹೆಚ್ಚಳ ಆಗಿದೆ. ಪೆಟ್ರೋಲ್ ಡೀಸೆಲ್ ದರ ಇನ್ನಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಬರೆ ಮೇಲೆ ಬರೆ ದೇಶದ ಜನರಿಗೆ, ಎಲ್ಲ ದೇಶದಲ್ಲೂ ಕೂಡ ಜಾಸ್ತಿ ಆಗಿದೆ, ಹಾಗೆ ಇಂಡಿಯಾದಲ್ಲೂ ಕೂಡ ಈಗ ಮತ್ತಷ್ಟು ಜಾಸ್ತಿ ಆಗುತ್ತಾ ಅನ್ನುವಂಥ ಪ್ರಶ್ನೆ, ಕುತೂಹಲ, ಆತಂಕ ಎಲ್ಲವೂ ಕೂಡ ಇದೆ. ಏಕೆಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಟ್ರೆ ಅದು ಚೈನ್ ಲಿಂಕು ಎಲ್ಲ ರೇಟು ಕೂಡ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಸುನಿಲ್ ಅವರೇ, ಇಲ್ಲಿ ಅಮೆರಿಕ ಅಧ್ಯಕ್ಷರ ಸ್ಟೇಟ್ಮೆಂಟು ಇರಾನ್ ಮೇಲೆ ಸದ್ಯಕ್ಕೆ ದಾಳಿ ಬೇಡ ಅಂತ ಹೇಳುವ ಮುಖಾಂತರ ನಾನು ಇಸ್ರೇಲ್ ಈಗ ದಾಳಿ ಮಾಡಿದೆಯಲ್ಲ ಅದರ ಹಿಂದೆ ಇಲ್ಲ ಅಂತ ಹೇಳುವಂತ ಪ್ರಯತ್ನದ? ನಾನು ಹಿಂದೆ ಇಲ್ಲ ಅಂತ ಹೇಳೋದಕ್ಕಿನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನಂತ ಹೇಳಿದ್ರೆ, ನಾನೇನ್ ಹೇಳ್ಬೇಕಂತಿದ್ದೀನಿ ಅಂದ್ರೆ, ನಿಮ್ ಕೈಯಲ್ಲಿ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡೋದನ್ನ ಕಂಟ್ರೋಲೇ ಮಾಡಕ್ಕಾಗ್ಲಿಲ್ಲ. ಫಸ್ಟ್. ಸೆಕೆಂಡ್ಲಿ, ಈ ಹೆಜ್ಬುಲ್ಲಾ ಕಡೆಯಿಂದ ಇಸ್ರೇಲ್ ಮೇಲೆ ಏನ್ ಅಟ್ಯಾಕ್ ನಡೀತಲ್ಲ, ನೀವ್ ಅದನ್ನು ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಈಗ ಸೀಸ್ ಫೈರ್ ಅಂತ ನೀವು ದ ಮೆಸಿ ಆಫ್ ಪೀಸ್, ನಾವೇ ಪೀಸ್ ಮಾಡ್ಸೋಕೋಸ್ಕರ ನಾವು ಟ್ರೈ ಮಾಡ್ತಾ ಇದೀವಿ, ನಾವೇ ಶಾಂತಿ ಹರಿಕಾರರು ಅಂತ ಅವ್ರು ಓಡಾಡ್ತಾ ಇದಾರೆ ಇವತ್ತು ಏಪ್ರಿಲ್ ಆದ್ಮೇಲೆ, ಹೌದಲ್ವಾ? ಎರಡೂ ಕಡೆಯಿಂದ ಏನ್ ಅಟ್ಯಾಕ್ಸ್ ನಡೀತು ಅದನ್ನ ನಿಮ್ ಕೈಯಲ್ಲಿ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಯಾವ ಸೀಮೆ ಸೂಪರ್ ಪವರ್ ರೀ ಇವರು? ವಾಟ್ ಕೈಂಡ್ ಆಫ್ ಸೂಪರ್ ಪವರ್ ಈಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ? ಅವರೇ ಶುರು ಮಾಡಿದಂತಹ ಒಂದು ಇದೇನಿತ್ತು, ಕಾನ್ಫ್ಲಿಕ್ಟ್ ಏನಿತ್ತು, ಆ ಕಾನ್ಫ್ಲಿಕ್ಟ್ ನ ಇವತ್ತು ಇವರು ಈ ಸ್ಟೇಜ್ ಗೆ ತಗೊಂಡ್ಬಂದು ಓಪನ್ ಇದು ಸ್ಟೇಟ್ ಆಫ್ ಹರ್ಮೂಸ್ ಕ್ಲೋಸ್ ಆಗ ಕಾರಣ ಯಾರು? ಅದಕ್ಕೆ ಅಮೆರಿಕಾನೇ ಕಾರಣ. ಬರೀ ಅಮೆರಿಕಾ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಆಗಿದ್ದಿದ್ರೆ, ಅಮೆರಿಕಾ ರೈಟ್ ಫ್ರಮ್ ಡೇ 1 ಅವ್ರು ಇದ್ರೊಳಗಡೆ ಎಂಟರ್ ಆಗ್ಲಿಲ್ಲ ಅಂದಿದ್ರೆ, ಇಫ್ ಇಟ್ ವಾಸ್ ಬಿಟ್ವೀನ್ ಇಸ್ರೇಲ್ ಅಂಡ್ ಇರಾನ್, ಅವರು ಒಬ್ಬ ಮೀಡಿಯೇಟರ್ ಕೆಲಸ ಮಾಡ್ಬೋದಿತ್ತು ಅವ್ರ ಮಧ್ಯದಲ್ಲಿ. ಯಾಕಂದ್ರೆ ಯಾವತ್ತೂ ಆಗದಿರೋ ಇರುವಂತಹ ಅಬ್ರಹಾಂ ಅಕಾರ್ಡ್ಸ್ ನ ಇಸ್ರೇಲ್ ಮತ್ತೆ ಸೌದಿ ಅರೇಬಿಯಾ ಮಧ್ಯದಲ್ಲೇ ಸೈನ್ ಮಾಡಿಸಿದ್ರು ಅವರು. ಇಟ್ ವಾಸ್ ಪಾಸಿಬಲ್ ಫಾರ್ ಡೊನಾಲ್ಡ್ ಟ್ರಂಪ್. ಅದಾಗಿತ್ತು ಅವ್ರ ಕೈಯಲ್ಲಿ. ಅಂತಹ ಒಂದು ಇದನ್ನ ಸ್ಟ್ಯಾನ್ಸ್ ನ ತಗೊಳ್ಳೋದ್ ಬಿಟ್ಟು ಇವ್ರು ವಾರ್ ಅಲ್ಲಿ ಅವ್ರ ಜೊತೆ ಜಾಯಿನ್ ಆದ್ರು. ಜಾಯಿನ್ ಆಗ್ಬಿಟ್ಟು ಸರಿಯಾಗಿರೋದನ್ನ ಹಾಳು ಮಾಡಿ ಈಗ ಮತ್ತೆ ನಾವೇನೋ ಸರ್ ಮಾಡಕ್ ಟ್ರೈ ಮಾಡ್ತಿದೀವಿ. ನೀವು ಫಸ್ಟ್ ಬಂದು ಏನಕ್ಕೆ ಹಾಳು ಮಾಡಿದ್ರಿ ಎಲ್ಲಾನು? ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ಲಿ, ಇಷ್ಟೋದ್ವರೆಗೂ ಈಗ ನೀವು ಹೇಳಿದೇನೆ ನಾನು ಕೇಳಿಸ್ಕೊಂಡಿದ್ದು, ಇದೇನಿದೆಯಲ್ಲ, ನಾವ್ ಯಾವ ಎಸ್ಕಲೇಷನ್ ಲ್ಯಾಡರ್ ಬಗ್ಗೆ ನಾವು ಮಾತಾಡ್ತಿದ್ವಲ್ಲ, ಈಗ ಈ ಪೆಟ್ರೋಕೆಮಿಕಲ್ ಇದೇನಿದೆ ಯೂನಿಟ್ ಮೇಲೆ ಅವ್ರೇನ್ ಅಟ್ಯಾಕ್ ಮಾಡಿದಾರಲ್ಲ, ದಿಸ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಸೆನ್ಸಿಟಿವ್ ಪಾಯಿಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕಾನ್ಫ್ಲಿಕ್ಟ್ ದಟ್ ಈಸ್ ಗೋಯಿಂಗ್ ಆನ್. ಇದು ದಿಸ್ ಕ್ಯಾನ್ ಬಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ಸ್ ಆದ್ರೂ ಹೇಳಕ್ಕಾಗಲ್ಲ. ಯಾಕಂದ್ರೆ ನೋಡಿ, ನನ್ ಇನ್ಫಾರ್ಮೇಶನ್ ಪ್ರಕಾರ 3% ಇತ್ತು, ಈಗ ಆಲ್ರೆಡಿ 4% ಹೋಗಿದೆ. ದಟ್ಸ್ ಹೌ ಇಟ್ ರೈಸಸ್. ಅರ್ಥ ಆಯ್ತಾ? ಸೆಕೆಂಡಿಗೂ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಇನ್ ಮ್ಯಾಟರ್ ಆಫ್ ಅವರ್ಸ್, ಇನ್ ಮ್ಯಾಟರ್ ಆಫ್ ಅವರ್ಸ್ ಅದು 2%, 3% ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ದಟ್ಸ್ ಹೌ ಸೆನ್ಸಿಟಿವ್ ದ ಗ್ಲೋಬಲ್ ಮಾರ್ಕೆಟ್ ರೈಟ್ ನೌ, ಆಯಿಲ್ ಮಾರ್ಕೆಟ್. ಸೊ ನೋಡಿ, ಎಲ್ಲಾರ ಮೇಲೂ ಯಾವ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗತ್ತೆ. ಈ ಪೆಟ್ರೋಕೆಮಿಕಲ್ ಯೂನಿಟ್ ಮೇಲೆ ಇಸ್ರೇಲ್ ಶೋಂಟ್ ಹ್ಯಾವ್ ಸ್ಟ್ರಕ್ ದಟ್. ಇಫ್ ಯು ಆಸ್ಕ್ ಮೀ, ಅವರು ಅದನ್ನ ಬಿಟ್ಟು ಬೇರೆ ಟಾರ್ಗೆಟ್ಸ್ ಏನಿದೆ ದೇ ಕುಡ್ ಹ್ಯಾವ್ ಫೋಕಸ್ಡ್ ಆನ್ ಇಟ್. ಪೆಟ್ರೋಕೆಮಿಕಲ್ ಇದೇನಿದೆ ಘಟಕದ ಮೇಲೆ ಅಟ್ಯಾಕ್ ಮಾಡಬಾರ್ದಾಗಿತ್ತು ಇಸ್ರೇಲ್. ಮತ್ತೊಂದ್ ಕಡೆ ಸುನಿಲ್ ಅವರೇ, ಈ ಒಂದು 60 ಡೇಸ್ ಅಂದ್ರೆ ಈಗ ಕದನ ವಿರಾಮ ಅನ್ನುವಂಥದ್ದಾಗಿತ್ತಲ್ಲ, ಈ ಟೈಮ್ನಲ್ಲಿ ಇರಾನ್ ಮತ್ತಷ್ಟು ಶಕ್ತಿಯುತ ಆಗಿದೆ ಅಂತ ಅನ್ಕೊಳ್ಬೇಕಾ? ಯಾಕೆಂದ್ರೆ ಅವ್ರಿಗೆ ತುಂಬಾ ಲಾಸ್ ಆಗಿದೆ, ಇಲ್ಲ ಅಂತಲ್ಲ, ಬಟ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲೂ ಕೂಡ ಹೊಡೆತ ಬಿದ್ದಿತ್ತು. ಬಟ್ ಈಗ ಅವ್ರು ಯುದ್ಧ ಮಾಡ್ಲಿಕ್ಕೆ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಅಂತ ಅನ್ಸುತ್ತೆ? ಅವರ ಒಂದು ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿ, ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿ, ಇದೆಲ್ಲ ಏನಿದೆಯಲ್ಲ, ಅದು ಈ ಒಂದು ಕಂಡೀಷನ್ ನೋಡಿ, ನೀವು ಒಂದು ಕಾನ್ಫ್ಲಿಕ್ಟ್ ಒಳಗಡೆ ನೀವು ಬರ್ತೀರಾ ಅಂತ ನಿಮ್ಗೆ ಗ್ಯಾರಂಟಿ ಆಯ್ತು ಅಂತ ಹೇಳಿದ್ರೆ,
ನೀವು ಬರೀ ನಾನು ಹೇಗೋಗಿ ಅಟ್ಯಾಕ್ ಮಾಡ್ತೀನಿ, ನಾನು ಹೇಗೆ ಏನು ಸರ್ವೈವ್ ಆಗ್ತೀನಿ, ಬರೀ ನೀವು ಇದ್ರ ಬಗ್ಗೆ ನೀವು ಯೋಚಿಸಲ್ಲ. ನೀವು ನಿಮ್ಮ ಒಂದು ಸಪ್ಲೈ ಚೈನ್ಸ್ ಏನಿರುತ್ತಲ್ಲ, ಸ್ಪೆಷಲಿ ಫಾರ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ಅಂಡ್ ಫಾರ್ ದ ಬಜೆಟ್ ಆಲ್ಸೋ, ಇದಕ್ಕೆಲ್ಲ ನೀವು ಹೇಗೆ ನಾನು ಅದನ್ನ ರಿಪ್ಲೆನಿಶ್ ಮಾಡ್ಬೋದು ಇನ್ ಕೇಸ್ ನನ್ಗೆ ಎಲ್ಲಿ ನಾನು ಸಪೋರ್ಟ್ ಬರ್ಲಿಲ್ಲ ಅಂತ ಹೇಳಿದ್ರೆ, ನಾನು ಎಲ್ಲಾ ಸಪ್ಲೈ ಸೋರ್ಸಸ್ ಕಟ್ ಆಫ್ ಆದ್ರೆ ನಾನು ಹೇಗ್ ಮಾಡ್ತೀನಿ, ಇದಕ್ಕೆಲ್ಲ ಅವ್ರು ಮುಂಚೆನೆ ಪ್ಲಾನ್ ಮಾಡಿದ್ರು. ಸೊ ಅವರು ಡೆಫಿನೆಟ್ಲಿ 60 days ಈಗ ಅವ್ರ ಟೈಮ್ ಏನ್ ಸಿಕ್ತು, ಯಾವ ರೀತಿ ಬೇರೆಯವ್ರು ರಿಪ್ಲೆನಿಶ್ ಮಾಡಿದ್ರೆ ಅದು ಗಾಯಕ್ಕೆ ಅವರು ಗ್ಯಾರಂಟಿ ಅವರು ಬ್ಯಾಂಡೇಜ್ ಹಾಕೊಂಡಿರ್ತಾರೆ. ಈಗ ದೇ ವುಡ್ ಡೆಫಿನೆಟ್ಲಿ ಹ್ಯಾವ್ ಬೀನ್ ರಿಪ್ಲೆನಿಶ್ಡ್ ಬೈ ನೌ, ಅಂಡ್ ಟು ವಾಟ್ ಎಕ್ಸ್ಟೆಂಟ್ ದಟ್ ಓನ್ಲಿ ಟೈಮ್ ವಿಲ್ ಟೆಲ್. ಬಟ್ ಈ ಒಂದು ಪಾಸ್ ಏನ್ ಬಂತಲ್ಲ, ಇದು ಎರಡೂ ಕಡೆಗೆ, ನಾಟ್ ಜಸ್ಟ್ ಫಾರ್ ಇರಾನ್, ಇಸ್ರೇಲ್ಗೆ ಕೂಡ ಇದು ಒಂದು ರಿಪ್ಲೆನಿಶ್ಮೆಂಟ್. ಯಾಕಂದ್ರೆ ಅವ್ರದ್ದು ಸ್ಟಾಕ್ ಪೈಲ್ಸ್ ಏನಿದ್ರು ಕಡಿಮೆ ಆಗ್ತಾ ಹೋಗ್ತಿತ್ತು. ಅವರ ಇಂಟರ್ನಲಿ ಅವರ ಅಪೋಸಿಷನ್ ಪಾರ್ಟೀಸ್ ಆಗ್ಬೋದು, ಸಮ್ ಆಫ್ ದ ಸಿಟಿಸನ್ಸ್ ಆಲ್ಸೋ, ಅವರು ಕೂಡ ಹೇಳಕ್ ಶುರು ಮಾಡಿದ್ರು, ಇದೇ ರೀತಿ ನಡೆದ್ರೆ ನಾವೆಲ್ಲಿಗೆ ಹೋಗೋಣ, ನಮ್ಮ ದೇಶದ ಕಥೆನೂ ನಾವು ನೋಡ್ಬೇಕಲ್ಲ. ಬಿಕಾಸ್ ದಟ್ ವಾಸ್ ಎ ಡೆವಾಸ್ಟೇಟಿಂಗ್ ವಾರ್, ಅವ್ರಿಗೂ ತುಂಬಾ ಡ್ಯಾಮೇಜಸ್ ಆಗಿತ್ತು. ಸೊ ಖಂಡಿತ ಅವ್ರು ರಿಪ್ಲೆನಿಶ್ಮೆಂಟ್ ಅಂತೂ ಮಾಡ್ಕೊಂಡೇ ಇರ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿ ಒಳಗಡೆನೆ ಇತ್ತು ಅವರಿಗೆ, ಯಾಕಂದ್ರೆ ಮನೆಯಲ್ಲೂ ಡ್ರೋನ್ ಮಾಡುವಂತಹ ಒಂದು ಶಕ್ತಿನ ನಮ್ಮಲ್ಲಿ ಇದೆ, ನಮ್ಗೆ ಆ ಶಕ್ತಿ ಇದೆ ಅನ್ನೋ ಸ್ಟೇಟ್ಮೆಂಟ್ಸ್ ನ ಕೂಡ ಇರಾನ್ ಕೊಟ್ಟಿತ್ತು. ಅಂಡ್ ಲೆಟ್ಸ್ ನಾಟ್ ಫರ್ಗೆಟ್ ಇಟ್, ಇಟ್ಸ್ ಅನ್ ಎಕ್ಸ್ಟ್ರೀಮಿಸ್ಟ್ ರೆಜಿಮ್. ಪ್ರತಿಯೊಂದು ಮನೆನ ಕೂಡ ಅವರು ಒಂದು ಡಿಫೆನ್ಸ್ ಫ್ಯಾಕ್ಟರಿ ತರ ಯೂಸ್ ಮಾಡಿದ್ರು, ಅರ್ಥ ಆಯ್ತಾ, ಅದನ್ನ ನಾವೇನ್ ಆಶ್ಚರ್ಯ ಪಡುವ ಅಷ್ಟೇ, ಬಿಕಾಸ್ ದೇ ವಿಲ್ ಡೂ ಎನಿಥಿಂಗ್. ಈಗ ಅವರಿಬ್ಬರ ನಡುವೆ ಯುದ್ಧ ಆಗ್ತಾ ಇದ್ರು, ನಾವು ಭಾರತೀಯರು ಕೇಳ್ಕೊಬೇಕಾಗಿದೆ ಯುದ್ಧ ಸ್ಟಾಪ್ ಆಗ್ಲಪ್ಪ, ಯುದ್ಧ ಎಸ್ಕಲೇಟ್ ಆಗದೆ ಇದ್ರೆ ಸಾಕು ಅಂತ. ಥ್ಯಾಂಕ್ ಯು.